ಹಾಯ್ ಫ್ರೆಂಡ್ಸ್, ಭಾರತದ ಅತ್ಯಂತ ಭಯಾನಕ ಭೂತದ ರೈಲ್ವೆ ಸ್ಟೇಷನ್ ಬಗ್ಗೆ ನಿಮಗೆ ಗೊತ್ತಾ? ರೈಲ್ವೆ ಇಲಾಖೆಯೇ ಅದನ್ನು ಭೂತದ ರೈಲ್ವೆ ಸ್ಟೇಷನ್ ಅಂತ ಕರೆದಿರೋದು ಯಾಕೆ? 42 ವರ್ಷಗಳ ಕಾಲ ಈ ರೈಲ್ವೆ ಸ್ಟೇಷನ್ ಬಂದ್ ಆಗಿದ್ದು ಯಾಕೆ? ಆ ಹುಡುಗಿ ಸ್ಟೇಷನ್ ಮಾಸ್ಟರ್ಗಳಿಗೆಲ್ಲ ಯಾವ ರೀತಿ ಕಾಟ ಕೊಟ್ಟಿದ್ಲು ಗೊತ್ತಾ? ಈ ಸ್ಟೇಷನ್ ಕತೆ ಇಂದು ಏನಾಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಭಾರತದ್ದು ವಿಶ್ವದ 4ನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಆಗಿದೆ. ಪ್ರತಿದಿನ ರೈಲಿನಲ್ಲಿ 2.5 ಕೋಟಿ ಜನ ಪ್ರಯಾಣಿಸ್ತಾರೆ. ಸುಮಾರು 168 ವರ್ಷಗಳ ದೀರ್ಘ ಇತಿಹಾಸ ಹೊಂದಿರೋ ಭಾರತೀಯ ರೈಲ್ವೆ ವಿಶ್ವದ 4ನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಆಗಿದೆ. ಹೀಗಾಗಿ ಭಾರತೀಯ ರೈಲ್ವೆಯ ಒಂದೇ ಒಂದು ಸ್ಟೇಷನ್ ಬಂದ್ ಮಾಡೋದು ಅಂದ್ರೆ ತುಂಬಾ ನಷ್ಟ ಮಾಡಿಕೊಂಡಂತೆ. ಆದ್ರೆ ಭಾರತೀಯ ರೈಲ್ವೆಯಲ್ಲಿ ಅದೊಂದು ರೈಲ್ವೆ ಸ್ಟೇಷನ್ ತುಂಬಾ ಭಯಾನಕವಾಗಿದೆ. ಅಲ್ಲಿ ಯಾವುದೇ ಪೋಸ್ಟ್ ಮಾಸ್ಟರ್ ಇರೋಕೆ ಇಷ್ಟಪಡೋದಿಲ್ಲ. ಆ ರೈಲ್ವೆ ಸ್ಟೇಷನ್ ನಲ್ಲಿ ರೈಲುಗಳು ನಿಲ್ಲೋದಿಲ್ಲ. ಬದಲಿಗೆ ಈ ಜಾಗ ಹತ್ತಿರ ಬರ್ತಿದ್ದಂತೆ ರೈಲಿನ ಲೋಕೋ ಪೈಲಟ್ಗಳು ಸ್ಪೀಡ್ ಜಾಸ್ತಿ ಮಾಡ್ತಾರೆ. ಪ್ರಯಾಣಿಕರು ವಿಂಡೋ ಬಂದ್ ಮಾಡ್ಕೊಳ್ತಾರೆ. ಇದು ಸುಳ್ಳಲ್ಲ, ಇವತ್ತಿಗೂ ಇದು ನಡೆಯುತ್ತಿದೆ. ಯಾವುದು ಆ ರೈಲ್ವೆ ಸ್ಟೇಷನ್? ಪಶ್ಚಿಮ ಬಂಗಾಳದ ಪುರುಲಿಯಾದಲ್ಲಿರೋ ಬೆಗುನ್ ಕೊಡರ್ ರೈಲ್ವೆ ಸ್ಟೇಷನ್ನೇ ಆ ಭೂತದ ರೈಲ್ವೆ ಸ್ಟೇಷನ್. ಈ ಗ್ರಾಮದಲ್ಲಿ ಜನರಿಗೆ ರೈಲ್ವೆ ಪ್ರಯಾಣಕ್ಕೆ ತುಂಬಾ ಕಷ್ಟವಾಗ್ತಿತ್ತು. ಸುಮಾರು 40 ಕಿಲೋಮೀಟರ್ ವರೆಗೆ ಪ್ರಯಾಣಿಸಿ ನಂತರ ರೈಲು ಹಿಡಿಯಬೇಕಿತ್ತು. ಹೀಗಾಗಿ 1960ರಲ್ಲಿ ಈ ರೈಲ್ವೆ ಸ್ಟೇಷನ್ ಓಪನ್ ಮಾಡಲಾಯಿತು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಜನರ ಪ್ರಯಾಣ ತುಂಬಾ ಸುಲಭವಾಗಿತ್ತು. ಆದ್ರೆ 7 ವರ್ಷಗಳ ಬಳಿಕ ಇಲ್ಲಿ ಚಿತ್ರ ವಿಚಿತ್ರ ಘಟನೆಗಳು ನಡೆಯೋಕೆ ಶುರುವಾಯಿತು. ರೈಲಿನ ಜೊತೆ ಓಡುತ್ತಿದ್ದ ಹುಡುಗಿ. ಹೌದು, 1967ರಲ್ಲಿ ಈ ರೈಲ್ವೆ ಸ್ಟೇಷನ್ ನ ಸ್ಟೇಷನ್ ಮಾಸ್ಟರ್ ಮೋಹನ್ ಅನ್ನೋರಾಗಿದ್ರು. ಅವರು ಎಂದಿನಂತೆಯೇ ತಮ್ಮ ಡ್ಯೂಟಿಯಲ್ಲಿ ನಿರತವಾಗಿದ್ರು. ಆದ್ರೆ ಒಂದು ದಿನ ರಾತ್ರಿ ರೈಲ್ವೆ ಸ್ಟೇಷನ್ ನಲ್ಲಿ ರೈಲು ಪಾಸ್ ಆಗುವಾಗ ಅದೇ ಸ್ಪೀಡ್ ನಲ್ಲಿ ಹುಡುಗಿ ಒಬ್ಬಳು ಪ್ಲಾಟ್ಫಾರ್ಮ್ ಮೇಲೆ ಓಡ್ತಿರೋದನ್ನ ನೋಡಿದ್ರು. ಆದ್ರೆ ಸ್ಟೇಷನ್ ಮಾಸ್ಟರ್ ಮೋಹನ್ ಅಷ್ಟಾಗಿ ಗಮನ ಕೊಡಲಿಲ್ಲ. ನಿದ್ರೆಯ ಭ್ರಮೆ ಇರಬೇಕು ಅಂದುಕೊಂಡು ಸುಮ್ಮನಾದ್ರು. ತಮ್ಮ ಕೆಲಸ ಮುಗಿದ ಬಳಿಕ ಮನೆಗೆ ಹೋದ್ರು. ಮರುದಿನ ಮತ್ತೆ ನೈಟ್ ಡ್ಯೂಟಿಗೆ ಬಂದ್ರು. ಅವತ್ತು ರಾತ್ರಿ ಮತ್ತೆ ಅದೇ ರೀತಿಯ ಘಟನೆ ನಡೀತು. ರೈಲಿನ ವೇಗದಲ್ಲೇ ಓಡಿದ ಹುಡುಗಿ ರೈಲನ್ನೇ ಹಿಂದಿಕ್ಕಿ ರೈಲಿನ ಮುಂದೆ ಹಳಿಯಲ್ಲೇ ಓಡೋಕೆ ಶುರು ಮಾಡಿದ್ಲು. ಇದನ್ನು ಕಂಡ ಸ್ಟೇಷನ್ ಮಾಸ್ಟರ್ ಮೋಹನ್ ಹಣೆಯಲ್ಲಿ ಬೆವರಿನ ಹನಿ ಇಳಿದಿತ್ತು. ಊರಿಗೆ ಹೋದ ಸ್ಟೇಷನ್ ಮಾಸ್ಟರ್ ಬರಲಿಲ್ಲ. ಇವೆಲ್ಲವನ್ನು ನೋಡಿದ ರೈಲ್ವೆ ಸ್ಟೇಷನ್ ಮಾಸ್ಟರ್ ಮೋಹನ್ಗೆ ಒಳಗೊಳಗೆ ಪುಕು ಶುರುವಾಗಿತ್ತು. ಹೀಗಾಗಿ ರಜೆ ಹಾಕಿ ಊರಿಗೆ ಹೋದ್ರು. ಆದ್ರೆ ಅಲ್ಲೇ ಅವರ ಸಾವಾಯ್ತು. ವಾಪಸ್ ಬರ್ಲೇ ಇಲ್ಲ. ಆದ್ರೆ ಅವರು ಹೋಗೋ ಮುನ್ನ ನಡೆದ ಎಲ್ಲಾ ಘಟನೆಯನ್ನು ಊರಿನ ಜನಕ್ಕೆ ಹೇಳಿ ಹೋಗಿದ್ರು. ಇದರಿಂದ ಇಡೀ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಯ್ತು. ಅಷ್ಟೇ ಅಲ್ಲ, ಆ ಸ್ಟೇಷನ್ ದಾಟಿ ಹೋದ ರೈಲ್ವೆ ಲೋಕೋ ಪೈಲಟ್ಗಳು, ಪ್ರಯಾಣಿಕರು ಕೂಡ ಹುಡುಗಿಯನ್ನು ನೋಡಿದ್ದಾಗಿ ಹೇಳಿಕೊಂಡ್ರು. ಕೇವಲ ಓಡೋದ್ ಮಾತ್ರ ಅಲ್ಲ, ಕೆಲವು ಸಲ ಆಕೆ ರೈಲಿನ ಮುಂದೆ ನಿಂತು ಡ್ಯಾನ್ಸ್ ಕೂಡ ಮಾಡ್ತಾಳೆ ಅಂತ ಹೇಳಿದ್ರು. ಇದಾದ ಬಳಿಕ ಬಂದ ಎಲ್ಲಾ ಪೋಸ್ಟ್ ಮಾಸ್ಟರ್ಗಳಿಗೂ ಇದೇ ರೀತಿಯ ಅನುಭವವಾಗಿ ಅವರೆಲ್ಲರೂ ಟ್ರಾನ್ಸ್ಫರ್ ತಗೊಂಡು ಹೋದ್ರು. ಕೆಲಸವನ್ನೇ ಬಿಡಲು ಮುಂದಾದ ನೌಕರರು. ರೈಲ್ವೆ ಸ್ಟೇಷನ್ಗೆ ಕೊನೆಗೂ ಬಿತ್ತು ಬೀಗ. ರೈಲ್ವೆ ಸ್ಟೇಷನ್ಗೆ ಯಾರು ಕೆಲಸಕ್ಕೆ ಹೋಗೋಕೆ ರೆಡಿ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಇಲ್ಲೇ ಇರ್ಬೇಕು ಅಂತ ಬಲವಂತವಾಗಿ ಪೋಸ್ಟಿಂಗ್ ಮಾಡಿದ್ರೆ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಹೇಳಿಬಿಟ್ರು. ಮತ್ತೊಂದ್ ಕಡೆ ಜನರಿಗೂ ಸ್ಟೇಷನ್ಗೆ ಹೋಗೋಕೆ ಭಯ ಶುರುವಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಜನ ಈ ರೈಲ್ವೆ ಸ್ಟೇಷನ್ ಬಿಟ್ಟು ಮೊದಲಿನ 40 ಕಿಲೋಮೀಟರ್ ದೂರದ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲು ಹಿಡಿಯೋಕೆ ಶುರು ಮಾಡಿದ್ರು. ರೈಲ್ವೆ ಹಳಿಯಲ್ಲಿ ಒಂದು ಹುಡುಗಿ ಪ್ರಾಣ ಬಿಟ್ಟಿದ್ಲು. ಆಕೆಯೇ ಭೂತವಾಗಿ ಎಲ್ಲರಿಗೂ ಕಾಟ ಕೊಡ್ತಿದ್ದಾಳೆ. ಆಕೆಯನ್ನು ಕಂಡವರು ಜೀವಂತವಾಗಿ ಉಳಿಯೋದಿಲ್ಲ ಅಂತ ಜನ ಮಾತನಾಡಿಕೊಂಡ್ರು. ಈ ರೈಲ್ವೆ ಸ್ಟೇಷನ್ ಭೂತದ ರೈಲ್ವೆ ಸ್ಟೇಷನ್ ಅಂತಲೇ ಫೇಮಸ್ ಆಗೋಯ್ತು. ಕೋಲ್ಕತ್ತಾವರೆಗೆ ವಿಷಯ ಹೋಯ್ತು. ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಈ ಸ್ಟೇಷನ್ ನಲ್ಲಿ ಭೂತ ಇದೆ ಅನ್ನೋದನ್ನು ಬಲವಾಗಿ ನಂಬಿಬಿಟ್ಟಿದ್ರು. ಹೀಗಾಗಿ ರೈಲ್ವೆ ಇಲಾಖೆ ಕಡೆಯಿಂದ ಇದನ್ನು ಭೂತದ ರೈಲ್ವೆ ಸ್ಟೇಷನ್ ಅಂತ ಘೋಷಿಸಿ ಬಂದ್ ಮಾಡಲಾಯಿತು.
1968ರಲ್ಲಿ ಈ ಸ್ಟೇಷನ್ ಅನ್ನು ಬಂದ್ ಮಾಡಲಾಯಿತು. 42 ವರ್ಷಗಳ ಕಾಲ ಇಲ್ಲಿ ನಿಲ್ಲಲಿಲ್ಲ ರೈಲು. ಏನೂ ಇಲ್ಲ ಎಂದರು ಪ್ಯಾರಾನಾರ್ಮಲ್ ತಜ್ಞರು. ಹೀಗೆ ಬಂದಾದ ರೈಲ್ವೆ ಸ್ಟೇಷನ್ ನಂತರ 2009ರವರೆಗೂ ಬಂದಾಗಿತ್ತು. ಇಲ್ಲಿ ಯಾವುದೇ ರೈಲುಗಳು ನಿಲ್ಲುತ್ತಿರಲಿಲ್ಲ. ಈ ವೇಳೆಗಾಗಲೇ ಇಡೀ ದೇಶದಲ್ಲಿ ಈ ರೈಲ್ವೆ ಸ್ಟೇಷನ್ ಬಗ್ಗೆ ವಿವಿಧ ರೀತಿಯ ಕತೆಗಳು ಹರಿದಾಡೋಕೆ ಶುರುವಾಗಿದ್ವು. 2007ರಲ್ಲಿ ಪ್ಯಾರಾನಾರ್ಮಲ್ ತಜ್ಞರಿಗೆ ಈ ಬಗ್ಗೆ ವಿಷಯ ಗೊತ್ತಾಯ್ತು. ಹೀಗಾಗಿ ಅವರ ತಂಡವೊಂದು ಬೆಗುನ್ಕೊಡರ್ ರೈಲ್ವೆ ಸ್ಟೇಷನ್ಗೆ ತನಿಖೆಗಾಗಿ ಬಂತು. ಹಲವು ರಾತ್ರಿಗಳ ಕಾಲ ಆ ಸ್ಟೇಷನ್ನಲ್ಲಿ ಉಳಿದ ತಂಡ ಪರಿಶೀಲನೆ ನಡೆಸಿತು. ಆದ್ರೆ ಅವರಿಗೆ ಏನೂ ಕಾಣಿಸಲಿಲ್ಲ. ರೈಲ್ವೆ ಸಚಿವೆಯಾದ ಮಮತಾ ಬ್ಯಾನರ್ಜಿ ಮತ್ತೆ ಓಪನ್ ಆಯ್ತು ರೈಲ್ವೆ ಸ್ಟೇಷನ್. 2009ರಲ್ಲಿ ಟಿಎಂಸಿಯ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವೆಯಾಗಿದ್ರು. ಬೆಗುನ್ಕೊಡರ್ ರೈಲ್ವೆ ಸ್ಟೇಷನ್ ಸಮಸ್ಯೆ ಆಲಿಸಿದ ಮಮತಾ ಬ್ಯಾನರ್ಜಿ ಒಂದು ನಿರ್ಧಾರಕ್ಕೆ ಬಂದ್ರು. ಅದರಂತೆ 2009ರ ಸೆಪ್ಟೆಂಬರ್ 9ರಂದು ರೈಲ್ವೆ ಸ್ಟೇಷನ್ ಮತ್ತೆ ಓಪನ್ ಮಾಡಲಾಯಿತು. ಆದ್ರೆ ಒಂದು ಷರತ್ತು ಇತ್ತು. ಅದೇನಂದ್ರೆ ಸಂಜೆ 5 ಗಂಟೆ ನಂತರ ಇಲ್ಲಿ ಯಾವುದೇ ಟ್ರೈನ್ ನಿಲ್ಲೋದಿಲ್ಲ. ಅದೇ ರೀತಿ ಸಂಜೆ 5ರ ಬಳಿಕ ಯಾವುದೇ ಸಿಬ್ಬಂದಿ ಈ ಸ್ಟೇಷನ್ ನಲ್ಲಿ ಇರೋದಿಲ್ಲ ಅನ್ನೋದು. ಅದು ಇವತ್ತಿಗೂ ಮುಂದುವರಿದುಕೊಂಡು ಬಂದಿದೆ. ಸಂಜೆ 5 ಗಂಟೆವರೆಗೆ ಮಾತ್ರವೇ ಈ ರೈಲ್ವೆ ಸ್ಟೇಷನ್ ಕಾರ್ಯನಿರ್ವಹಿಸುತ್ತೆ. ಅದಕ್ಕೆ ಕಾರಣ ಆ ಹುಡುಗಿಯೇ ಆಗಿದ್ದಾಳೆ. ಆಕೆಯ ಆತ್ಮ 5 ಗಂಟೆ ಬಳಿಕ ಇಲ್ಲಿ ಓಡಾಡುತ್ತೆ ಅಂತ ಗ್ರಾಮಸ್ಥರು ನಂಬಿದ್ದಾರೆ. ಫ್ರೆಂಡ್ಸ್, ಈ ರೈಲ್ವೆ ಸ್ಟೇಷನ್ 2009ರಲ್ಲಿ ರಿಓಪನ್ ಆದ ಬಳಿಕ ಇಲ್ಲಿ ಯಾವುದೇ ಭೂತ ನೋಡಿರೋ ಬಗ್ಗೆ ಯಾರೂ ಹೇಳಿಕೊಂಡಿಲ್ಲ. ಹುಡುಗಿ ಓಡಾಡಿದ್ದು ಕೂಡ ಯಾರ ಕಣ್ಣಿಗೂ ಬಿದ್ದಿಲ್ಲ. ಆದ್ರೆ ಜನರಲ್ಲಿರೋ ಭಯ ಮಾತ್ರ ದೂರವಾಗಿಲ್ಲ. ಸಂಜೆ ನಂತರ ಆ ಕಡೆಗೆ ಯಾರು ಹೋಗೋದಿಲ್ಲ. ಇನ್ನು ಈ ರೈಲ್ವೆ ಸ್ಟೇಷನ್ ತುಂಬಾನೇ ಫೇಮಸ್ ಕೂಡ ಆಗಿದೆ. ಹಗಲು ಹಲವಾರು ಪ್ರವಾಸಿಗರು ಬರ್ತಾರೆ. ಬೆಗುನ್ಕೊಡರ್ ಅನ್ನೋ ಬೋರ್ಡ್ ಮುಂದೆ ನಿಂತು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಳ್ತಾರೆ. ಆದ್ರೂ 21ನೇ ಶತಮಾನದಲ್ಲೂ ಇಂತಹ ಘಟನೆಗಳು ನಡೆಯುತ್ತವೆ ಅಂದ್ರೆ ಆಶ್ಚರ್ಯದ ವಿಚಾರವೇ ಆಗಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.